ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇದು ಸೋಮವಾರದ ವ್ಲಾಗು. 3 ಗಂಟೆ ಟೈಮು. ಇವಾಗ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಗಾಳಿ ಎಲ್ಲ ತುಂಬ ಗಾಳಿ ಸ್ಟಾರ್ಟ್ ಆಗ್ತಿದೆ ನೋಡಿ ಇವಾಗ. ಒಳಗೆ ಬರ್ರ ವೇದು ಕರಿಯ ಅವ್ರನ್ನ. ಏ ವೇದು ಬರ್ರಿ ಒಳಕ್ಕೆ ಕರಿಯ ಧರಣಿ ಆರೋಯ್ತಾರೆ ಹೋಗಿ ಕರಿಯ ಧರಣಿ ಕರಿಯ ಧರಣಿ. ಮಳೆ ನೋಡಿ ಸಿಕ್ಕಾಪಟ್ಟೆ ಮಳೆಯಲ್ಲೇ ಹುಡುಗರು ಆಟ ಆಡ್ಕೊಂಡು ಮಳೆಯಲ್ಲೇ 1 ಅವರ್ ನೆಂದಿದ್ದಾರೆ. ಆಮೇಲೆ ಬಂದು ಒಳಗಡೆ ಸ್ನಾನ ಎಲ್ಲ ಮಾಡಿಕೊಂಡು ಈವ್ನಿಂಗು ಅವರು ನಮ್ಮ ಮಾವ ಅವರು ಅಂದರೆ ನನ್ನ ತಂಗಿಯವ್ರ ಮಾವ ಗೋಬಿ ಮಂಚೂರಿ ತಂದು ಕೊಟ್ಟಿದ್ದಾರೆ. ಕೂತ್ಕೊಂಡು ತಿಂತಾ ಇದ್ದಾರೆ. ಅಷ್ಟು ಮಳೆ ಬಿರುಗಾಳಿ, ಒಂಥರ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು. ಗಾಳಿ ಜೊತೆ ಮಳೆನೂ ಬರ್ತಿತ್ತು. ಹೆಂಗೂ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹುಡುಗರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿದೆ. 1 ಅವರ್ ಹತ್ತತ್ರ ನೆಂದಿದ್ದಾರೆ ಮಳೆಯಲ್ಲಿ. ಅವ್ರ ಅತ್ತೆ ಮತ್ತು ಆ ಕಡೆ ಈ ಕಡೆ ಮನೆಯವರು ಇನ್ನು ಸಿಡ್ಲು ಹೊಡಿಯುತ್ತೆ ಕರ್ಕೊಳ್ಳಿ ಒಳಗಡೆ ಕರ್ಕೊಳ್ಳಿ ಅಂತ ಅವರ ಎಲ್ಲ ಕಿರ್ಚಿದ ಮೇಲೆ ಅವರು ಒಳಗಡೆ ಬಂದಿದ್ದಾರೆ ಮನೆ ಒಳಗಡೆ. ಅಷ್ಟು ನೆಂದಿದ್ದಾರೆ. ನೆಂದ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಟೈಮ್ ಬಂದು ಒಂದು 6 ಗಂಟೆ ಆಗಿತ್ತು. ಆವಾಗ ಅವ್ರು ಗೋಬಿ ಮಂಚೂರಿ ತಂದಿದ್ರು. ಕುತ್ಕೊಂಡು ಗೋಬಿ ಮಂಚೂರಿ ತಿಂತಾಯಿದ್ರು ಎಲ್ಲನೂ. ಇದು ನೆಕ್ಸ್ಟ್ ಡೇ ಮಂಗಳವಾರ ಬೆಳಗ್ಗೆ ಟಿಫನ್ಗೆ ನಾವು ಇವಾಗ ಚಪಾತಿನೂ ಮತ್ತು ಮೊಟ್ಟೆ ಪಲ್ಯ ಹಾಗೆ ಇದು ಟೊಮೆಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಮೊಟ್ಟೆ ಪಲ್ಯ ತಿನ್ನೋದಿಲ್ಲ, ಅಂದರೆ ಇದು ಮಂಗಳವಾರದೊತ್ತು ನಾನು ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಸೊ ಅದಕ್ಕೆ ನನಗೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಇವ್ರಿಗೆಲ್ಲರಿಗೂ ಮಾಮೂಲಿ ಮೊಟ್ಟೆ ಪಲ್ಯ ತಿಂತಾರೆ. ಅವ್ರಿಗೆಲ್ಲನೂ ಮೊಟ್ಟೆ ಪಲ್ಯ ಚಪಾತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಳು ನನ್ನ ತಂಗಿ. ಸೋಮವಾರ ದಿವಸ ಅಂತೂ ಮಳೆ ಸಿಕ್ಕಾಪಟ್ಟೆ ನೆಂದುಬಿಟ್ಟವ್ರೆ. ಚೆನ್ನಾಗಿತ್ತು. ವೆದರು ಕೂಡ ಅಷ್ಟೇ ಚೆನ್ನಾಗಿತ್ತು. ಅಂದರೆ ಎಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ ಬರ್ತಾ ಇರುತ್ತಲ್ಲಿ. ಗಾಳಿ ಮಳೆ ಮತ್ತು ಕರೆಂಟ್ ಬೇರೆ ಇರಲಿಲ್ಲ. ನೈಟ್ ಹೊತ್ತಲ್ಲೆಲ್ಲ ಬಾಗಿಲು ತಕ್ಕೊಂಡೇ ಮಲಗಿರ್ತಾರೆ. ಮಾಡಿ ಮೇಲೆ ಮಲ್ಕೊತಾರೆ. ಇಲ್ಲಂತೂ ಬೆಂಗಳೂರಲ್ಲಿ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವಾತಾವರಣ ಅಂತೂ. ಆಮೇಲೆ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಲಲ್ಲ, ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದಾಳೆ. ಹಂಗೆ ನಾನು ಅವಳು ಇಬ್ಬರು ಒಟ್ಟಿಗೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀವಿ. ಬೇಗ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲ ಆಟ ಆಡ್ಕೊಂಡು ಕೂತಿರ್ತೀವಿ ಅಷ್ಟೇ. ಅಲ್ಲೇ ಮನ್ಕೊಂಡು ಒದ್ದಾಡಿಕೊಂಡು ಅಲ್ಲಿ ಇನ್ನೇನು ಕೆಲಸ ಜಾಸ್ತಿ ಏನೂ ಇರಲ್ಲ. ಇಷ್ಟೇ ನಾವು ಮಾಡ್ಕೊಂಡಿದ್ದು. ಆಮೇಲೆ ಸಂಜೆ ಟೈಮ್ ಆದಮೇಲೆ ಸ್ನಾನ ಮಾಡ್ಕೊಳ್ಳೋದು. ಆಮೇಲೆ ಅಲ್ಲೆಲ್ಲ ಹೋಗಿ ನಲ್ಲಿ ಹತ್ರ ಎಲ್ಲ ಹೋಗ್ಬಿಟ್ಟು ಅವೆಲ್ಲ ನೀರು ತುಂಬಿಕೊಂಡು ಬಟ್ಟೆ ಎಲ್ಲ ಒಗೆಯೋದು. ಅದೇ ಒಂದು ಎಂಜಾಯ್ ಮಾಡಿಬಿಟ್ಟವ್ರು ನಮ್ಮ ಮಕ್ಕಳಂತೂ. ನೋಡಿ ಇವಾಗಳೆಲ್ಲ ಈರುಳ್ಳಿ ಹಚ್ಕೊತಾ ಇದ್ಲು. ಈ ಕಡೆ ಇನ್ನೊಂದು ಕಡೆ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಎತ್ತಿಕ್ಕೊಂಡು ಆ ಕಡೆ ಈರುಳ್ಳಿ ಎಲ್ಲ ಹಚ್ಕೊತಾವಳೆ. ಇದನ್ನು ಎಲ್ಲನೂ ತಕ್ಕೊಂಡು ಕೊಟ್ಟಿದ್ದೀನಿ. ಇವಾಗ ಇವನ್ನೆಲ್ಲ ಹಚ್ಚಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ಚಪಾತಿ ಎಲ್ಲ ಒಂದೊಂದೇ ಒತ್ಕೊಂಡು ಕೊಟ್ಟರೆ ಅವಳು ಚಪಾತಿ ಎಲ್ಲ ಸುಟ್ಕೊತಾಳೆ. ಆಮೇಲೆ ಒಬ್ಬೊಬ್ಬರೇ ಟಿಫನ್ ಎಲ್ಲ ಮುಗಿಸ್ಕೊತೀವಿ. ಈಗ ನೋಡಿ ಇವಾಗ ಎಲ್ಲನೂ ಒಗ್ಗರಣೆ ಎಲ್ಲ ಹಾಕ್ಕೊತಿದ್ದಾಳೆ.
ಒಗ್ಗರಣೆ ಹಾಕ್ಕೊಂಡು ನಾನು ಇವಾಗ ಈ ಕಡೆ ಇನ್ನೊಂದು ಕಡೆ ಟೊಮೊಟೊ ಎಲ್ಲ ಹಚ್ಕೊತಾ ಇದ್ದಲ್ಲ, ನಾನು ಈರುಳ್ಳಿ ಎಲ್ಲ ಹಚ್ಕೊಂಡು ಕೊಟ್ಟೆ ಅವಳಿಗೆ. ನನಗೆ ಅಂತ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದಾಳೆ ಈ ಕಡೆ. ಇನ್ನೊಂದು ಕಡೆ ಅಲ್ಲಿ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ವಲ್ಲ ಅದನ್ನೇ ತಕ್ಕೊಂಡು ಹಾಗೆ ಟೊಮೆಟೊ ಇತ್ತು ಕೊಟ್ಟೆ, ಅವಳಿಗೆ ಹಚ್ಕೊಂಡ್ಳು. ಇವಾಗ ಇನ್ನೊಂದು ಕಡೆ ಇದು ಮೊಟ್ಟೆ ಎಲ್ಲ ಎತ್ತಿಟ್ಕೊತಾ ಇದ್ಲು, ಎಲ್ಲ ತೊಳೆದು ಕೊಟ್ಟೆ. ಟ್ರೈಯಲ್ಲಿ ತೊಗೊಂಬಂದ್ಬಿಟ್ಟಿದ್ರಲ್ಲ ಅದೆಲ್ಲ ಒಂಥರ ಇದರಿಂದ ತಂದಿದ್ದು, ಅದಕ್ಕೆ ಅದನ್ನೆಲ್ಲ ತೊಳೆದು ಒಂದೊಂದೇ ತೆಗೆದು ಕೊಟ್ಟಿದ್ದೀನಿ. ಇವಾಗೆಲ್ಲನೂ ಹೊಡೆದು ಹಾಕೋತಾ ಇದ್ದಾಳೆ. ಈ ಕಡೆ ಇನ್ನೊಂದು ಕಡೆ ಬಾಣಲಿನೂ ಇಟ್ಕೊಂಡಿದ್ದೀವಿ ಮೊಟ್ಟೆ ಅಂದರೆ ಟೊಮೆಟೊ ಗೊಜ್ಜು ಮತ್ತು ಮೊಟ್ಟೆ ಪಲ್ಯ ಎರಡು ಚೆನ್ನಾಗಿತ್ತು ಚಪಾತಿಗೆ. ನಾನೇನು ಮೊಟ್ಟೆ ಪಲ್ಯ ತಿಂದಿಲ್ಲ, ಇದು ಟೊಮೆಟೊ ಗೊಜ್ಜು ಅಷ್ಟೇ ತಿಂದಿದ್ದು. ಇವಾಗ ನೋಡಿ, ಇವಾಗ ಇನ್ನೊಂದು ಕಡೆ ಎಲ್ಲ ಆ ಕಡೆ ಮೊಟ್ಟೆ ಎಲ್ಲ ಒಡೆದು ಹಾಕ್ಬಿಟ್ಟು ಆ ಕಡೆ ಬೇಯಕ್ಕೆ ಇಟ್ಟಿದ್ದಾಳೆ. ಈ ಕಡೆ ಇವಾಗ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಮತ್ತು ಇನ್ನೊಂದು ಮಂಗಳವಾರ ಬೆಳಗ್ಗೆನೇ ಇದು ಮಾಡ್ಕೊಂಡಿದ್ದು, ಕಸ ಎಲ್ಲ ಗುಡಿಸ್ಕೊಂಡು ಅಷ್ಟೇ ಮಾಡಿದ್ದು, ನೆಲ ಎಲ್ಲ ಒರೆಸಿರಲಿಲ್ಲ. ಅದಕ್ಕೆ ಅವರೂ ಮಾವ ಡೈಲಿ ಪೂಜೆ ಮಾಡ್ತಿದ್ರು, ಅವತ್ತೇನು ಪೂಜೆ ಮಾಡಿರಲಿಲ್ಲ. ಅಂದರೆ ಇವಾಗ ಮೊಟ್ಟೆ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟಿರಲ್ಲ, ಕುತ್ಕೊಂಡು ತಿಂದ್ಬಿಟ್ಟು ಹೊಟ್ಟೋದ್ರು ಅವ್ರೂ. ಆಮೇಲೆ ಸಂಜೆ ಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿದ್ದು ಮಂಗಳವಾರದ ದಿವಸ. ಇವಾಗ ನೋಡಿ, ಇವಾಗ ಎಲ್ಲನೂ ಅವಳು ಈ ಕಡೆ ಟೊಮೊಟೊ ಗೊಜ್ಜು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾಳೆ. ಈ ಕಡೆ ಮೊಟ್ಟೆ ಪಲ್ಯಕ್ಕೂ ಹಾಕ್ಕೊಂಡಿದ್ಲಲ್ಲ ಅದೆಲ್ಲ ಬೇಯ್ತಾ ಇತ್ತು, ಅದನ್ನೆಲ್ಲ ಹಂಗೆ ತಿರುಗಿಸ್ಕೊಂಡು ಇಟ್ಕೊತಾ ಇದ್ದಾಳೆ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಈ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಆಮೇಲೆ ಇದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ತಿರುಗಿಸ್ಕೊಳ್ಳೋದು ಅಷ್ಟೇ. ಮಾಮೂಲಿ ಮೊಟ್ಟೆ ಪಲ್ಯ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ನಾವು ಟೊಮೆಟೊ ಒಂದು ಬಳಸಲ್ಲ ಅದಕ್ಕೆ, ನಾರ್ಮಲಾಗಿ ಇಷ್ಟ ಎಲ್ಲರೂ ಮಾಡೋ ಥರನೇ ನಾವು ಮಾಡ್ತಾ ಇರೋದು. ಈಗ ಇನ್ನೊಂದು ಕಡೆ ಟೊಮೆಟೊ ಗೊಜ್ಜಿಗೂ ಈ ಕಡೆ ಎಲ್ಲ ಟೊಮೆಟೊ ಎಲ್ಲ ಹಾಕ್ಕೊತಾ ಇದ್ದಾಳೆ. ಈ ಕಡೆ ಈರುಳ್ಳಿ ಎಲ್ಲ ಬೆಂದಿತ್ತು, ಇವಾಗ ಟೊಮೆಟೊ ಗೊಜ್ಜು ಹಾಕ್ಕೊಂಡು ಮಾಮೂಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ಕೊತಾ ಇರೋದು. ಅದಕ್ಕೂ ಏನು ಬೇರೆ ಏನು ಹಾಕಿರಲಿಲ್ಲ. ಅಂದರೆ ಇದು ಬೆಳ್ಳುಳ್ಳಿ ಹಾಕ್ಕೊಬೇಕು ಅಂದ್ಕೊಂಡಿದ್ದು ಮರ್ತೋಯ್ತು ಅವಾಗ. ಅದು ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಚಪಾತಿಗೂ ಚೆನ್ನಾಗಿತ್ತು. ಉಳಿದಿದ್ದನ್ನ ಹಂಗೆ ಅನ್ನಕ್ಕೆ ಹಾಕ್ಕೊಂಡು ತಿಂದಿದ್ದಾಯಿತು. ನೋಡಿ, ಇವಾಗ ಟೊಮೆಟೊ ಗೊಜ್ಜೆಲ್ಲ ರೆಡಿ ಆಗ್ತಾಯಿದೆ. ಇದೆಲ್ಲ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಇದು ಖಾರದ ಪುಡಿ ಹಾಕ್ಕೊಂಡೆ, ಅಂದರೆ ಸಾಂಬಾರು ಪುಡಿ ಮನೇಲಿ ಮಾಡಿರ್ತಾರಲ್ಲ ಬೇಳೆ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗೋಗುತ್ತೆ. ಅಂದರೆ ಇಷ್ಟೂ ಐಟಮ್ಸೂ ಬೇಗನೆ ಮಾಡ್ಕೊಂಡಿದ್ದೀವಿ. ಇಬ್ಬರು ಮಾಡ್ತಿದ್ವಲ್ಲ, ನಮಗೆ ಮಾಡಿದ ಫೀಲು ಅನ್ನಿಸ್ತಿರಲಿಲ್ಲ. ಬೆಳಗ್ಗೆ ಎದ್ದಯ್ಯೋ ಮಾಡಬೇಕಲ್ಲಪ್ಪ ಅಂತಲೂ ಅನ್ನಿಸ್ತಿರ್ಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಸ ಎಲ್ಲ ಅವ್ರ ಹತ್ತೆ ಎಲ್ಲ ಕಸ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಂಬಿಟ್ಟಿರೋರು. ನಾನು ಕಸ ಎಲ್ಲ ಗುಡಿಸ್ಕೊಂಬರ್ತಿದ್ವಿ, ಕಾಫಿ ಎಲ್ಲ ಒಟ್ಟಿಗೆ ಕುಡ್ಕೊಂಡು ಆಮೇಲೆ ಇವಾಗ ಟಿಫನ್ಗೆ ರೆಡಿ ಮಾಡ್ತಿರ್ತೀವಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಂಡಿರ್ತಾರೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಅವರೆಲ್ಲ ಬ್ರಷ್ ಮಾಡ್ಕೊಂಬಂದು ನಾವು ಎಲ್ಲ ಒಟ್ಟಿಗೆ ಟಿಫನ್ ಮುಗಿಸಿ ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಸುಮ್ಮನೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಹಳ್ಳಿಲಂತೂ ತುಂಬ ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು, ಮತ್ತು ನಾವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇದ್ದಿದ್ದು 4-5 ದಿವಸ ಅಂತ ಸಖತ್ ಎಂಜಾಯ್ ಮಾಡಿದ್ದೀವಿ. ನೋಡಿ, ಇವಾಗ ಟೊಮೆಟೊ ಗೊಜ್ಜು ಈ ಕಡೆ ಎಲ್ಲ ರೆಡಿಯಾಗಿದೆ. ಟೊಮೆಟೊ ಗೊಜ್ಜು ರೆಡಿ ಆಯಿತು, ಆ ಕಡೆ ಮೊಟ್ಟೆ ಪಲ್ಯನೂ ರೆಡಿ ಆಯಿತು. ಆಮೇಲೆ ಅವೆಲ್ಲ ಒಟ್ಟಿಗೆ ಒಂದು ಕಡೆ ಎಲ್ಲ ಇಳಿಸಿಟ್ಟಿಟ್ಬಿಟ್ಟು ಆಮೇಲೆ ಚಪಾತಿಗೆ ಇಬ್ಬರೂ ರೆಡಿ ಮಾಡ್ಕೊತಾ ಇದ್ವಿ. ನಾನೆಲ್ಲ ವಸ್ತು ಕೊಟ್ಟೆ, ಅವಳು ತೊಗೊಂಡು ಎಲ್ಲನೂ ಸುಟ್ಟಿದ್ಲು ಅಷ್ಟೇ. ಬೇಗನೆ ಆಗೋಯ್ತು ಟಿಫನ್ ಅಂತ ಹೊತ್ತು. ನೋಡಿ, ಇವಾಗ ಎಗ್ ಪಲ್ಯನೂ ಬೇಗ ಎಲ್ಲ ರೆಡಿ ಆಗೋಗಿದೆ ಆಲ್ರೆಡಿ. ಅದನ್ನು ಇವಾಗೆಲ್ಲ ಎತ್ತಿ ಒಂದು ಕಡೆ ಇಡೋದಷ್ಟೇ, ಮುಗೀತು. ಚಪಾತಿ ಒಂದು ಹಾಕ್ಕೊಂಡ್ರೆ ಟಿಫನ್ ಎಲ್ಲ ರೆಡಿ. ನೋಡಿ, ಟೊಮೆಟೊ ಗೊಜ್ಜು ಅಷ್ಟೇ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಇವಾಗೆಲ್ಲ ಒಂದು ಕಡೆ ಎಲ್ಲ ಇಳಿಸ್ಕೊಂಬಿಡ್ತಾಳೆ. ಆಮೇಲೆ ಸ್ಲ್ಯಾಬೆಲ್ಲ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಚಪಾತಿ ಎಲ್ಲ ಅಲ್ಲೇ ಒತ್ಕೊತೀವಿ. ಬೇಗನೆ ಆಯಿತು ಚಪಾತಿ. ಇಷ್ಟು ಜನಕ್ಕೂ ಅಂದರೆ ಒಂದು 2, 4, 5, 6 ಜನ ಇದ್ವಿ ಮನೇಲಿ. 6 ಜನಕ್ಕೂ ನೋಡಿ ಬೇಗನೆ ಆಗೋಯ್ತು. ಎಲ್ಲನೂ ಕೆಲಸನೂ ಬೇಗನೆ ಆಗ್ತಿತ್ತು, ಟಿಫನ್ ಎಲ್ಲನೂ ಬೇಗನೆ ಆಗ್ತಿತ್ತು. ಅಷ್ಟು ಬೇಗ ಮಾಡ್ಕೊಂಡಿದ್ದೀವಿ. ನೋಡಿ, ಒಂದು ಕಡೆಯಿಂದ ಎಲ್ಲನೂ ಚಪಾತಿ ಉಂಡೆಗಳೆಲ್ಲ ಹಾಕ್ಕೋತಾ ಇದ್ದಾಳೆ. ಅದನ್ನು ನಾನು ಒಂದು ಕಡೆ ಎಲ್ಲ ಒಸ್ಕೊಂಡು ಕೊಡ್ತೀನಿ, ಅವಳು ಆಮೇಲೆ ಸುಟ್ಕೋತಾಳೆ ಅಷ್ಟೇ. ಟಿಫನ್ ಎಲ್ಲ ರೆಡಿ ಆಗೋಗುತ್ತೆ. ನೋಡಿ, ಇವಾಗ ನಾನು ಈ ಕಡೆ ಎಲ್ಲನೂ ಹೊಸಿತಾ ಇದ್ದೀನಿ ಚಪಾತಿ ಎಲ್ಲ ಹೊಸ್ಬಿಟ್ಟು ಹಂಗೆ ಉಳಿದಿತ್ತು ಮಧ್ಯಾಹ್ನ, ಅದನ್ನೇ ತಿನ್ಕೊಂಡ್ವಿ. ಒಂದೊಂದೇ ಓಡಾಡ್ಕೊಂಡು ಹುಡುಗರೆಲ್ಲ ತಿನ್ಕೊಂಡು ಖಾಲಿ ಮಾಡಾಕಿದ್ರು. ಎಷ್ಟು ಚಪಾತಿ ಮಾಡಿದ್ರು ಏನು ಉಳಿಲಿಲ್ಲ, ಅಂದರೆ ಎಲ್ಲನೂ ಹಾಳಾಗಲಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹುಡುಗರೆಲ್ಲ ಓಡಾಡ್ಕೊಂಡು ತಿನ್ಕೊಂಡು ಇದೇ ಮಾಡಿದ್ದಾಯಿತು. ಚೆನ್ನಾಗಿತ್ತು, ವಾತಾವರಣನೂ ಚೆನ್ನಾಗಿತ್ತು, ಹಾಗೆ ಊಟನೂ ಎಲ್ಲ ಊಟ ತಿಂಡಿಯಿಂದ ಪ್ರತಿಯೊಂದು ಚೆನ್ನಾಗಿತ್ತು. ಅಲ್ಲಿರೋದು ತುಂಬ ಖುಷಿಯಾಯಿತು. ನೋಡಿ, ಇವಾಗ ಚಪಾತಿ ಎಲ್ಲನೂ ಹಾಕ್ಕೊತಾ ಇದ್ದಾಳೆ. ಮೊದಲನೇ ಚಪಾತಿ ಯಾವಾಗ ಒಂಥರ ಕಿತ್ತೋಗುತ್ತೆ, ಏನಾರು ಆಗ್ತಾನೆ ಇರುತ್ತೆ. ಆಮೇಲೆ ಮಾಡಿ ಚಪಾತಿಗಳೆಲ್ಲ ತುಂಬ ಚೆನ್ನಾಗೇ ಬಂದವು. ಎಲ್ಲ ಮಡಚಿ ಲೇಯರ್ ಚಪಾತಿನೇ ಮಾಡಿದ್ದೆ.
ಚೆನ್ನಾಗಿತ್ತು. ಕಾಂಬಿನೇಷನ್ ಟೊಮೆಟೊ ಗೊಜ್ಜಿಗೆ ಮತ್ತು ಮೊಟ್ಟೆ ಪಲ್ಯಕ್ಕೂ ತುಂಬ ಟೇಸ್ಟಿಯಾಗಿತ್ತು. ನೋಡಿ ಇವಾಗೆಲ್ಲ ಚಪಾತಿ ಆ ಕಡೆ ಎಲ್ಲನೂ ಸುಟ್ಕೋತಾ ಇದ್ದಲ್ಲ, ಈ ಕಡೆ ಎಲ್ಲ ಹೊಸ್ತು ಕೊಡ್ತಾಯಿದ್ದೆ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನೆಲ್ಲನೂ. ಅವನು ಎಳ್ಕೊಂಬಂದು ವೀಡಿಯೋ ಮಾಡಿಸ್ತಿದ್ದಾಯಿತು. ಅವನು ಹೋಗಮ್ಮ ಅಂತಿದ್ದ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.